ಇನ್ನು ಜಮ್ಮುವಿನ ತಂಗ್ನರ್ ಸೆಕ್ಟರ್ಗೆ ಲೆಫ್ಟಿನೆಂಟ್ ಗವರ್ನರ್ ಇವತ್ತು ಭೇಟಿ ಕೊಟ್ಟಿದ್ದಾರೆ ಮನೋಜ್ ಸಿನ್ಹಾ ಅವರು. ಈ ಸಂದರ್ಭದಲ್ಲಿ ಅಲ್ಲಿ ನಿಯೋಜನೆಗೊಂಡಿರುವಂತಹ ಯೋಧರೊಂದಿಗೆ ಸಂವಾದವನ್ನ ಕೂಡ ನಡೆಸಿದ್ದಾರೆ ಮನೋಜ್ ಸಿನ್ಹಾ. ಪ್ರಮುಖವಾಗಿ ಆಪರೇಷನ್ ಸಿಂಧೂರ್ನ ವೀರರಿಗೆ ಸಿಹಿ ಹಂಚಿದ್ದಾರೆ ಮನೋಜ್ ಸಿನ್ಹಾ. ಈ ಮುಖ್ಯವಾಗಿ ಯೋಧರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ರೀತಿಯಾಗಿ ಅವರೊಂದು ಸ್ಥೈರ್ಯ ತುಂಬುವಂತ ಕಾರ್ಯ, ಪ್ರಶಂಸಿಸುವಂತ ಕಾರ್ಯ. ಆಮೇಲೆ ಪಾಕ್ ಶೆಲ್ ದಾಳಿಗೆ ಆ ಭಾಗದಲ್ಲಿ ಕೆಲ ಪ್ರದೇಶಗಳಿಗೆ ಬಹಳ ಹಾನಿ ಉಂಟಾಗಿದೆ. ಅಂತ ಪ್ರದೇಶಗಳಿಗೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಭೇಟಿ ಕೊಟ್ಟು ಅಲ್ಲಿನ ನಿವಾಸಿಗಳಿಗೆ ಧೈರ್ಯ ಹೇಳೋ ಪ್ರಯತ್ನದಲ್ಲಿದ್ದಾರೆ ಮನೋಜ್ ಸಿನ್ಹಾ. जैन साहब कांस्टेबल अतुल ध्यानी 89 BSF जैन साहब 140 पिलर साहब हवलदार चौहान एम जैन साहब सिपाही धीरज कुमार 38 फील्ड हॉस्पिटल साहब यशुरा साहब लाल साहब प्रमोद राव 34 मराठा फील्ड रेजिमेंट कैसिनो 2 यशुरा साहब हवलदार उपिया शरदुरी 34 मराठा रेजिमेंट कैसिनो 2 जैन श्रीमान सीएचएम दुखमंदन सिंह 52 इंजीनियर मैन जैन साहब ಮೊನ್ನೆ ನಡೆದಂತ ಯುದ್ಧದ ಸಂದರ್ಭದಲ್ಲಿ ಪಾಕ್ ಅನ್ನ ಬೆಂಬಲಿಸಿದ ಟರ್ಕಿಗೆ ಈಗ ಮತ್ತೊಂದು ಆಘಾತ. ಈಗ ಆಲ್ರೆಡಿ ಟರ್ಕಿ ಚಿನ್ನ, ಟರ್ಕಿ ಆಪಲ್, ಮಾರ್ಬಲ್ ಇದೆಲ್ಲದರ ಬಳಿಕ ಅಂದ್ರೆ ಅದಕ್ಕೆಲ್ಲ ವರ್ತಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಾ ಇರೋದ್ರ ಜೊತೆಗೆ ಇದೀಗ ಟರ್ಕಿ ಹಾಗೆ ಅಜರ್ಬೈಜಾನ್ಗೆ ಸಂಬಂಧಪಟ್ಟ ಹಾಗಿನ ಬಟ್ಟೆ ವ್ಯಾಪಾರಿಗಳಿಗೂ ಕೂಡ ಈಗ ಇಲ್ಲಿನ ವರ್ತಕರು ಟಕ್ಕರ್ ಕೊಡ್ತಾ ಇದ್ದಾರೆ. ಟರ್ಕಿ ಹಾಗೆ ಅಜರ್ಬೈಜಾನ್ಗೆ ಬೆಂಗಳೂರು ವರ್ತಕರು ಬಹಿಷ್ಕಾರ ಹಾಕ್ತಾ ಇದ್ದಾರೆ. ಈ ಟರ್ಕಿ ಹಾಗೆ ಅಜರ್ಬೈಜಾನ್ ಭಾಗದಿಂದ, ಅದರಲ್ಲೂ ಈ ಟರ್ಕಿ ಭಾಗದಿಂದ ಬಹಳ ಹೋಲ್ಸೇಲ್ ಬಟ್ಟೆಗಳು ಬರ್ತಾ ಇತ್ತು. ಅದೇ ಬಹಳ ದೊಡ್ಡ ದೊಡ್ಡ ಕ್ವಾಂಟಿಟಿಯಲ್ಲಿ ಬಟ್ಟೆಗಳೆಲ್ಲ ತರಿಸ್ಕೊಳ್ತಾ ಇದ್ರು. ನೋಡ್ತಾ ಇದೀವಲ್ಲ, ಇವೆಲ್ಲ ಟರ್ಕಿ ಮೇಡ್ ಬಟ್ಟೆಗಳು. ಸೊ ಇಂಥ ಬಟ್ಟೆಗಳನ್ನ ಇನ್ಮೇಲೆ ತರಿಸದೇ ಇರೋದಕ್ಕೆ ಬಾಯ್ಕಾಟ್ ಮಾಡುವಂಥ ನಿಟ್ಟಿನಲ್ಲಿ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ. ಟರ್ಕಿ ಆಮೇಲೆ ಅಜರ್ಬೈಜಾನ್ ಅವರು ನಾವು ಈ ಪೆಹಲ್ಗಾಮ್ದು ಏನು ಕಾಂಡ್ ನಡೆದಿದೆ ಅದರ ಆದ್ಮೇಲೆ ಅವರು ಪೂರ್ತಿ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡ್ತೀವಿ, ಅವ್ರಿಗೆ ವೆಪನ್ ಕೊಡ್ತೀವಿ, ಅವ್ರ ಜೊತೆಗೆ ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ ಮೇಲೆ ನಮ್ಗೆ ಬಹಳ ಬೇಜಾರಾಯಿತು. ಯಾಕಂದ್ರೆ ಅವ್ರು ನ್ಯೂಟ್ರಲ್ ಆಗಿದ್ದರೆ ಅದು ಬೇರೆ ಮಾತಿತ್ತು. ಟರ್ಕಿನಲ್ಲಿ ಅರ್ಥಕ್ವೇಕ್ ಬರೋ ಟೈಮ್ನಲ್ಲಿ ಎಲ್ಲಕ್ಕಿಂತ ಫಸ್ಟ್ ಮೆಡಿಸಿನು, ಊಟ, ತಿಂಡಿ, ಡಾಕ್ಟರು, ನರ್ಸಸ್ಸು ನಾವು ಇಲ್ಲಿ ಇಂಡಿಯಾದಿಂದ ಮೋದಿ ಸರ್ಕಾರ ಅವರು ಕಲಿಸಿದ್ರು. ನಾವು ಕಲಿಸಿ